ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿಂದ ಹಡಗುಗಳ ಸಾಗಣೆ ಬಹಳಷ್ಟು ಕಡಿಮೆಯಾಗಿದೆ. ಆ ನಿಟ್ಟಿನಲ್ಲಿ ಪೆಟ್ರೋಲಿಯಂ ಮತ್ತು ಕಚ್ಚಾ ಡಾಂಬರ್ ಪೂರೈಕೆಯೂ ಸಹಿತ ಭಾರತದಲ್ಲಿ ವ್ಯತ್ಯಯ ಕಂಡು ಬರ್ತಾ ಇದೆ. ಅದರ ಬೆನ್ನಲ್ಲೇ ಈಗಾಗಲೇ ಕಾರವಾರದ ವಾಣಿಜ್ಯ ಬಂದರಿಗೆ ಇವತ್ತು ಒಂದು ಹಡಗು ಬಂದಿದೆ. ನೀವು ದೃಶ್ಯದಲ್ಲಿ ನೋಡಬಹುದು. ಈ ಹಡಗು ಯು ಎ ಇಯಿಂದ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಪ್ರಮುಖವಾಗಿ 5,500 ಮೆಟ್ರಿಕ್ ಟನ್ ಸಾಮರ್ಥ್ಯ ಹೊಂದಿರುವಂತಹ ಈ ಹಡಗು ಯು ಎ ಇಯ ಪಶ್ಚಿಮ ಭಾಗದಿಂದ ಬಂದಿದೆ. ಯಾಕೆಂದರೆ ಪ್ರಮುಖವಾಗಿ ಹಾರ್ಮೋಜ್ ಜಲಸಂಧಿಯಲ್ಲಿ ಈಗಾಗಲೇ ಯಾವುದೇ ರೀತಿಯಾದಂಥ ಹಡಗುಗಳು ಬರುವುದಕ್ಕೆ ಬಿಡದೇ ಇರುವ ಹಿನ್ನೆಲೆಯಲ್ಲಿ ಬಹಳಷ್ಟು ಪೆಟ್ರೋಲಿಯಂ ಹಡಗುಗಳು ನಿಂತಲ್ಲೇ ನಿಂತಿದ್ದಾವೆ. ಅಷ್ಟೇ ಅಲ್ಲದೆ ಕೆಲವು ಹಡಗುಗಳನ್ನು ಅಲ್ಲಿರುವಂತಹ ಜನರು ಸಹಿತ ಆತಂಕದಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಉಂಟಾಗಿದೆ. ಅದರ ಮಧ್ಯೆ ಇವತ್ತು ಕಾರವಾರದ ವಾಣಿಜ್ಯ ಬಂದರಿಗೆ ಇವತ್ತು ಹಡಗು ಬಂದಿದೆ. ಯಾಕೆಂದರೆ ಕಳೆದ ಕೆಲವು ದಿನಗಳ ಹಿಂದಷ್ಟೇ ಕಚ್ಚಾ ಡಾಂಬರು ಬರ್ತಾ ಇಲ್ಲ, ಕಚ್ಚಾ ಡಾಂಬರು ಪೂರೈಕೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ವಾಣಿಜ್ಯ ಬಂದರು ಬಿಕೋ ಅಂತ ಇತ್ತು ಅಂತಲೂ ಸಹಿತ ನಾವು ಸುದ್ದಿ ಮಾಡಿದ್ವಿ. ಆದರೆ ಸುದ್ದಿ ಮಾಡಿದ ಕೆಲವೇ ದಿನಗಳಲ್ಲಿ ಇವತ್ತು ಕಚ್ಚಾ ಡಾಂಬರು ಹೊತ್ತಿಕೊಂಡಿರುವಂತಹ ಒಂದು ದೊಡ್ಡ ಮಟ್ಟದ ಹಡಗು ಇವತ್ತು ಕಾರವಾರ ವಾಣಿಜ್ಯ ಬಂದರಿಗೂ ಬಂದಿದೆ. ಸುಮಾರು 5,500 ಮೆಟ್ರಿಕ್ ಟನ್ ಸಾಮರ್ಥ್ಯ ಹೊಂದಿರುವಂಥ ಈ ಹಡಗು ಇವತ್ತು 3,100 ಮೆಟ್ರಿಕ್ ಟನ್ ಕಚ್ಚಾ ಡಾಂಬರನ್ನು ಯು ಎ ಇಯಿಂದ ಭಾರತಕ್ಕೆ ತಂದಿದೆ. ಇವತ್ತು ಕಾರವಾರದ ವಾಣಿಜ್ಯ ಬಂದರಿನಲ್ಲಿ ಇವತ್ತು ಅದನ್ನು ಶಿಫ್ಟ್ ಮಾಡುವಂಥ ಕೆಲಸವೂ ಸಹಿತ ಮಾಡಲಾಗ್ತಾ ಇದೆ. ಇನ್ನು ಮತ್ತೆ ಇದು ಇಲ್ಲಿಂದ ಮತ್ತೆ ಯು ಎ ಇಗೆ ಹೋಗಬೇಕು. ಆದರೆ ಯು ಎ ಇ ಯಾವ ಭಾಗಕ್ಕೆ ಇದನ್ನು ಮತ್ತೆ ತಗೊಂಡು ಹೋಗಬೇಕು ಎನ್ನುವುದರ ಬಗ್ಗೆ ಈಗಾಗಲೇ ಅಲ್ಲಿರುವಂತಹ ಪೋರ್ಟ್ ಆಫೀಸರ್ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಸಹಿತ ಕೊಟ್ಟಿಲ್ಲ ಅಂತಲೂ ಸಹಿತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಸಹಜವಾಗಿ ಈ ಹಡಗು ಪೂರ್ತಿ ಫಿಲ್ ಆಗಿದ್ದು ಯುದ್ಧ ಏನು ಪ್ರಾರಂಭ ಆಯಿತು ಅದೇ ಸಂದರ್ಭದಲ್ಲಿ ಈ ಹಡಗು ಪೂರ್ತಿಯಾಗಿ ಫಿಲ್ ಆಗಿತ್ತು. ಮತ್ತು ಆತಂಕದಲ್ಲಿಯೇ ಮಾರ್ಚ್ 3ರಂದು ಯು ಎ ಇಯ ಮತ್ತೊಂದು ಭಾಗದಿಂದ ಈ ಹಡಗನ್ನು ಅಲ್ಲಿಂದ ಶಿಫ್ಟ್ ಮೂವ್ ಮಾಡಲಾಯಿತು. ಯಾವುದೇ ರೀತಿಯಾದ ಸಮಸ್ಯೆ ಆಗದೆ ಬಹಳಷ್ಟು ಸುರಕ್ಷಿತವಾಗಿ ಹಡಗು ಇವತ್ತು ಭಾರತಕ್ಕೆ ಬಂದಿದೆ. ಆದರೆ ಬೇರೆ ಬೇರೆ ರೀತಿಯಾದಂಥ ಹಡಗುಗಳು ಇವತ್ತಿಗೂ ಸಹಿತ ನಿಂತಲೇ ನಿಂತಿದ್ದಾವೆ ಅಂತಲೂ ಸಹಿತ ಈ ಹಡಗಿನ ಇಲ್ಲಿ ಕೆಲಸ ಮಾಡುವಂತಹ ಮ್ಯಾನೇಜರ್ ಹೇಳ್ತಾ ಇದ್ದರು. ಯಾಕೆಂದರೆ ಪ್ರಮುಖವಾಗಿ ಈಗಾಗಲೇ ಯು ಎ ಇ ಜಲಸಂಧಿಯಿಂದ ಯಾವುದೇ ರೀತಿಯಾದಂಥ ಹಡಗುಗಳು ಬರೋದಕ್ಕೆ ಇರಾನ್ ರಾಷ್ಟ್ರದ ಮುಖ್ಯಸ್ಥರು ಬಿಡದೇ ಇರುವ ಹಿನ್ನೆಲೆಯಲ್ಲಿ ಭಾರತದಲ್ಲಿ ದೊಡ್ಡ ಮಟ್ಟದ ಅಭಾವವು ಸಹಿತ ಬರ್ತಾ ಇದೆ. ಆದರೆ ಅದರ ನಡುವೆ ಇವತ್ತು ಇದೊಂದು ಹಡಗು ಬಂದಿರುವುದು ಸಹಿತ ಎಲ್ಲೋ ಒಂದು ಕಡೆಗೆ ಕಚ್ಚಾ ಡಾಂಬರ್ ಪೂರೈಕೆಯಲ್ಲಿರುವಂಥ ವ್ಯತ್ಯಯ. ಅಷ್ಟೇ ಅಲ್ಲದೆ ಈ ವಾಣಿಜ್ಯ ಬಂದರಿಗೆ ಈ ರೀತಿಯಂಥ ಹಡಗು ಬರದೇ ಇದ್ದರೆ ಕೇವಲ ಈ ಕಾರವಾರದಲ್ಲಿರುವಂಥ ಈ ವಾಣಿಜ್ಯ ಬಂದರಿಗೆ ಸುಮಾರು ಒಂದು 60ರಿಂದ 70 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ನಷ್ಟ ಆಗುತ್ತೆ ಅಂತಲೂ ಸಹಿತ ಪೋರ್ಟ್ ಆಫೀಸರ್ ಹೇಳ್ತಾ ಇದ್ದರು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆಗೆ ಇವತ್ತು ಈ ಹಡಗು ಬಂದಿರುವುದು ಒಂದು ಕಡೆಗೆ ಸಂತೋಷದ ಸಂಗತಿ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಉತ್ತರ ಕನ್ನಡ.